ಫೆಬ್ರವರಿ 16. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ ಆತನ ಬೆಳಕನ್ನು ಪ್ರತಿಬಿಂಬಿಸುವುದು. ಪ್ಯಾಟ್ರಿಸಿಯಾ ರೇಬಾನ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ಯೋಹಾನ ಅಧ್ಯಾಯ 1 ವಚನ 4ರಿಂದ ವಚನ 9ರವರೆಗೆ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು, ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೇ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಮುಖ್ಯ ವಚನ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಯೋಹಾನ ಅಧ್ಯಾಯ 1 ವಚನ 4. ತನ್ನ ಭೂದೃಶ್ಯದ ತೈಲ ವರ್ಣಚಿತ್ರಗಳಲ್ಲಿ ಪ್ರತಿಫಲಿತ ಬೆಳಕಿನ ಸೌಂದರ್ಯವನ್ನು ಸೆರೆಹಿಡಿಯುವಂತಾಗಲು ಕಲಾವಿದನಾದ ಆರ್ಮಂಡ್ ಕಬ್ರೇರಾರವರು ಪ್ರಮುಖ ಕಲಾತ್ಮಕ ತತ್ವಗಳೊಂದಿಗೆ ಪ್ರತಿಫಲಿತವಾದ ಬೆಳಕು ಎಂದಿಗೂ ಮೂಲ ಬೆಳಕಿಗಿಂತ ಬಲವಾಗಿರುವುದಿಲ್ಲ ಎಂಬ ಸಿದ್ಧಾಂತದ ಮೇಲೆ ಕೆಲಸ ಮಾಡುತ್ತಾರೆ. ಉದಯೋನ್ಮುಖ ಕಲಾಕಾರರು ಪ್ರತಿಬಿಂಬಿಸುವ ಬೆಳಕನ್ನೇ ಉತ್ಪ್ರೇಕ್ಷಿಸುತ್ತಾರೆ ಎಂದು ಇವರು ಗಮನಿಸುತ್ತಾರೆ. ಅದಕ್ಕೆ ಅವರು ಪ್ರತಿಫಲನಗೊಂಡ ಬೆಳಕು ನೆರಳಿಗೆ ಸೇರಿದ್ದಾಗಿದೆ ಹಾಗೂ ಇದನ್ನೇ ಬೆಂಬಲಿಸಬೇಕು, ಇದು ನಿಮ್ಮ ಚಿತ್ರದ ಬೆಳಗಿದ ಪ್ರದೇಶಗಳೊಂದಿಗೆ ಸ್ಪರ್ಧಿಸಬಾರದು ಎಂದು ಹೇಳುತ್ತಾರೆ. ಯೇಸುವೇ ಇಡೀ ಮಾನವ ಕುಲದ ಬೆಳಕಾಗಿದ್ದಾನೆ ಎಂಬ ಆತನ ಬಗೆಗಿನ ಇಂಥ ಪ್ರೇರಣೆಯನ್ನು ಸತ್ಯವೇದದಲ್ಲಿ ಕೇಳುತ್ತೇವೆ. ಸ್ನಾನಿಕನಾದ ಯೋಹಾನನು ಸಾಕ್ಷಿಯಾಗಿ ಬಂದನು. ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಸುವಾರ್ತೆಯ ಲೇಖಕರು ಸಹ ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು ಎಂದು ಹೇಳುತ್ತಾರೆ. ಈ ಲೋಕದಲ್ಲಿ ಅವಿಶ್ವಾಸದ ನೆರಳಿನಲ್ಲಿ ಜೀವಿಸುತ್ತಿರುವ ಪ್ರತಿಯೊಬ್ಬರಿಗೂ ಕ್ರಿಸ್ತನ ಬೆಳಕನ್ನು ಪ್ರತಿಬಿಂಬಿಸುವುದಕ್ಕಾಗಿ ಯೋಹಾನನಂತೆಯೇ ನಾವೆಲ್ಲರೂ ದೇವರಿಂದಲೇ ಆರಿಸಲ್ಪಟ್ಟಿದ್ದೇವೆ. ಒಂದು ಮೂಲದ ಪ್ರಕಾರ ಇದೇ ನಮ್ಮ ಪಾತ್ರ. ಬಹುಶಃ ಅವಿಶ್ವಾಸಿಗಳಿಗೆ ದೇವರ ಅತ್ಯಂತ ಮೂಲವಾದ ಬೆಳಕನ್ನು ಪೂರ್ಣವಾಗಿ ಮೊದಲ ಬಾರಿಗೆ ಸಹಿಸಲು ಸಾಧ್ಯವಾಗದ ಕಾರಣಕ್ಕಾಗಿ ನಮ್ಮ ಜವಾಬ್ದಾರಿ ಬಹಳ ಇದೆ. ನಿಮ್ಮ ಯಾವುದೇ ಚಿತ್ರದಲ್ಲಿರುವ ಯಾವುದಾದರೊಂದು ವಸ್ತುವಿನ ಮೇಲೆ ಬೆಳಕು ನೇರವಾಗಿ ಬಿದ್ದಾಗ ಆ ವಸ್ತುವೇ ಬೆಳಕಿನ ಮೂಲವಾಗುತ್ತದೆ ಎಂದು ಕಬ್ರೇರಾರವರು ತಮ್ಮ ವಿದ್ಯಾರ್ಥಿಗಳಿಗೆ ಕಲಿಸುತ್ತಾರೆ. ಹಾಗೆಯೇ ಯೇಸುವೇ ಆ ಬೆಳಕಾಗಿ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಹಾಗಿರುವಾಗ ನಾವು ಆತನ ಸಾಕ್ಷಿಯಾಗಿ ಬೆಳಗಬಹುದಲ್ಲವೇ? ನಾವು ಆತನನ್ನು ಪ್ರತಿಬಿಂಬಿಸುವಾಗ ಆತನ ಮಹಿಮೆಯು ನಮ್ಮಿಂದ ಬೆಳಗುವುದನ್ನು ಈ ಲೋಕವು ಆಶ್ಚರ್ಯದಿಂದ ನೋಡಲಿ. ಕ್ರಿಸ್ತನ ಬೆಳಕನ್ನು ನೀನು ಹೇಗೆ ಪ್ರತಿಬಿಂಬಿಸುವಿ? ಈ ಲೋಕದ ಯಾವ ನೆರಳಿನಂತಿರುವ ಪ್ರದೇಶಗಳನ್ನು ಕ್ರಿಸ್ತನ ರೂಪಾಂತರಗೊಳಿಸುವ ಬೆಳಕಿನಿಂದ ಬೆಳಗಿಸಲು ಆಶಿಸುವೆ? ಪ್ರಾರ್ಥನೆ ಮಾಡೋಣ. ದೇವರ ಸುಂದರವಾದ ಬೆಳಕೇ ನನ್ನ ಮೇಲೆ ಪ್ರಕಾಶಿಸು. ಈ ಲೋಕದ ಅವಿಶ್ವಾಸದ ನೆರಳುಗಳನ್ನು ನಿನ್ನ ಬೆಳಕಿನಿಂದ ಪ್ರಕಾಶಿಸುವಂತೆ ಬೇಕಾದ ಎಲ್ಲ ಸಹಾಯವನ್ನು ದೈನ್ಯದಿಂದ ನನಗೆ ನೀಡು. ಆಮೇನ್.